ಪ್ರಿಯ ವೀಕ್ಷಕರೇ, ದೇವರ ಜೀವವುಳ್ಳ ವಾಕ್ಯಗಳನ್ನು ವಚನವಾಗಿ ಆತನ ಸಹಾಯದಿಂದ ಕಲಿಯುವಾಗ ಸತ್ಯವನ್ನು ಅರಿತುಕೊಳ್ಳುತ್ತೇವೆ ಮತ್ತು ಆ ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುವುದು. ಇಂದಿನ ಅಧ್ಯಯನದಲ್ಲಿ ಧಾರ್ಮಿಕ ನಾಯಕರಿಗೆ ಆತನು ಕೊಡುವ ಎಚ್ಚರಿಕೆ ಬಹು ಅರಿತವಾಗಿದೆ. ದೇವರ ಕರೆಗೆ ತಿರಸ್ಕಾರ, ವಿರೋಧಿಗಳ ಪ್ರಶ್ನೆಗಳಿಗೆ ಆತನು ಉತ್ತರಿಸಿದ ರೀತಿಯನ್ನು ತಿಳಿದುಕೊಳ್ಳೋಣ. ಕಾರ್ಯಕ್ರಮ ವೀಕ್ಷಿಸಿದ ನಂತರ ಕರೆ ಮಾಡಲು ಮರೆಯಬೇಡಿರಿ. ಆತ್ಮನ ಬಲದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಸಮಯೋಚಿತವಾದ ಮಾತುಗಳು ಬೆಳ್ಳಿಯ ನಕಾಸಿಯಲ್ಲಿ ಖಚಿತವಾದ ಬಂಗಾರದ ಹಣ್ಣುಗಳಿಗೆ ಸಮಾನ. ಜ್ಞಾನೋಕ್ತಿಗಳು 25:11 ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಈ ಸೇವೆಯ ಮೇಲೆ ನೀವು ಇಟ್ಟ ಪ್ರೀತಿಗಾಗಿಯೂ ಪ್ರೋತ್ಸಾಹಕ್ಕಾಗಿಯೂ ಕೃತಜ್ಞತೆಗಳು. ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆಯ 21ನೇ ಅಧ್ಯಾಯದ 33ನೇ ವಚನವನ್ನು ಗಮನಿಸಿರಿ. ಮನೆಯ ಯಜಮಾನ ಹಾಗೂ ಅವನ ದ್ರಾಕ್ಷಿ ತೋಟದ ಸಾಮ್ಯ ಎಂಬುದಾಗಿದೆ. ಈ ಸಾಮ್ಯದಲ್ಲಿ ಮನೆ ಯಜಮಾನನೆಂದರೆ ದೇವರು ಮತ್ತು ಮಗನೆಂದರೆ ಕರ್ತನಾದ ಯೇಸುವು, ಒಕ್ಕಲಿಗರು ಅಂದರೆ ಇಸ್ರಾಯೇಲ್ಯರು. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 33ನೇ ವಚನದಿಂದ 38ನೇ ವಚನದವರೆಗೆ ಗಮನಿಸಿರಿ. ಮತ್ತೊಂದು ಸಾಮ್ಯವನ್ನು ಕೇಳಿರಿ. ಒಬ್ಬ ಮನೆಯ ಯಜಮಾನನಿದ್ದನು. ಅವನು ಒಂದು ದ್ರಾಕ್ಷಿ ತೋಟವನ್ನು ಮಾಡಿ ಅದರ ಸುತ್ತಲೂ ಬೇಲಿ ಹಾಕಿಸಿ ಅದರಲ್ಲಿ ದ್ರಾಕ್ಷಿಯ ಅಲೆಯನ್ನು ಮಾಡಿಸಿ ಹೂಡೆಯನ್ನು ಕಟ್ಟಿಸಿ ಒಕ್ಕಲಿಗರಿಗೆ ವಾರಕ್ಕೆ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ಫಲಕಾಲ ಹತ್ತಿರವಾದಾಗ ತನಗೆ ಬರಬೇಕಾದ ಹಣ್ಣುಗಳನ್ನು ತೆಗೆದುಕೊಂಡು ಬರುವುದಕ್ಕಾಗಿ ಆ ಒಕ್ಕಲಿಗರ ಬಳಿಗೆ ತನ್ನ ಆಳುಗಳನ್ನು ಕಳುಹಿಸಲು ಒಕ್ಕಲಿಗರು ಅವನ ಆಳುಗಳನ್ನು ಹಿಡುಕೊಂಡು ಒಬ್ಬನನ್ನು ಹೊಡೆದರು, ಒಬ್ಬನನ್ನು ಕಡಿದು ಹಾಕಿದರು, ಒಬ್ಬನನ್ನು ಕಲ್ಲೆಸೆದು ಕೊಂದರು. ಪುನಃ ಮೊದಲಿನವರಿಗಿಂತ ಹೆಚ್ಚು ಮಂದಿ ಆಳುಗಳನ್ನು ಕಳುಹಿಸಿದನು. ಅವರಿಗೂ ಹಾಗೆಯೇ ಮಾಡಿದರು. ಕಡೆಯಲ್ಲಿ ನನ್ನ ಮಗನಿಗಾದರೂ ಮರ್ಯಾದೆ ತೋರಿಸಾರು ಅಂದುಕೊಂಡು ತನ್ನ ಮಗನನ್ನು ಅವರ ಬಳಿಗೆ ಕಳುಹಿಸಿದನು. ಆದರೆ ಆ ಒಕ್ಕಲಿಗರು ಅವನ ಮಗನನ್ನು ಕಂಡು, ಇವನೇ ಬಾಧ್ಯಸ್ಥನು, ಬನ್ನಿ ಇವನನ್ನು ಕೊಂದು ಹಾಕೋಣ, ಇವನ ಸ್ವಾಸ್ಥ್ಯವನ್ನು ನಾವೇ ತೆಗೆದುಕೊಳ್ಳೋಣ ಎಂದು ತಮ್ಮೊಳಗೆ ಮಾತಾಡಿಕೊಂಡು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಯೇಸು ಈ ತನಕ ಹೇಳಿದ ಸಾಮ್ಯಗಳಲ್ಲೆಲ್ಲ ಇದು ಅತಿ ಹರಿತವಾದದ್ದಾಗಿದೆ. ಧಾರ್ಮಿಕ ನಾಯಕರಿಗೆ ಆತನು ಕೊಡುವ ಕೊನೆ ಎಚ್ಚರಿಕೆ ಇದಾಗಿತ್ತು. ಈ ಸಾಮ್ಯದ ಕೊನೆಗೆ, ಅಂದರೆ ಕಡೆಯಲ್ಲಿ ನನ್ನ ಮಗನನ್ನು ಕಳಿಸಿದನು ಎಂಬಲ್ಲಿನ ಆ ಮಗನೇ ಅವರ ಎದುರಿನಲ್ಲಿ ನಿಂತಿದ್ದನು. ದೇವರ ಮಗನ ಕುರಿತು ಅವರೇನು ಮಾಡುವರು? ಅವರ ಹೃದಯಗಳಲ್ಲಿರುವ ಆಲೋಚನೆಯನ್ನು ಆತನು ಅವರಿಗೆ ತಿಳಿಸುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 39ನೇ ವಚನದಿಂದ 41ನೇ ವಚನದವರೆಗೆ ನೋಡೋಣ. ಅವನನ್ನು ಹಿಡಿದು ದ್ರಾಕ್ಷಿ ತೋಟದಿಂದ ಹೊರಕ್ಕೆ ದೊಬ್ಬಿ ಕೊಂದು ಹಾಕಿದರು. ಹಾಗಾದರೆ ದ್ರಾಕ್ಷಿ ತೋಟದ ದಣಿಯು ಬಂದಾಗ ಆ ಒಕ್ಕಲಿಗರಿಗೆ ಏನು ಮಾಡುವನು ಅಂದನು. ಅವರು ಆತನಿಗೆ ಆ ಕೆಡುಕರನ್ನು ಕ್ರೂರವಾಗಿ ಸಂಹರಿಸಿ ಕಾಲಕ್ಕೆ ಹಣ್ಣುಗಳನ್ನು ತನಗೆ ಸಲ್ಲಿಸುವಂತ ಬೇರೆ ಒಕ್ಕಲಿಗರಿಗೆ ತನ್ನ ತೋಟವನ್ನು ವಾರಕ್ಕೆ ಕೊಡುವನು ಎಂದು ಹೇಳಿದರು ಎಂಬುದೇ. ಆ ಜನರಿಗೆ ಇದು ಕೇಳುವುದಕ್ಕೆ ಆಶ್ಚರ್ಯದ ಸಂಗತಿಯಾಗಿತ್ತು. ಬಳಿಕ ಆತನು ಹಳೆ ಒಡಂಬಡಿಕೆಯ ಕಡೆಗೆ ಅವರ ಮನಸ್ಸನ್ನು ತಿರುಗಿಸಿ ಅಲ್ಲಿನ ಕಲ್ಲು ತನಗೇ ಸೂಚಕವಾಗಿದೆ ಎಂದು ಹೇಳುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 42 ಮತ್ತು 43ನೇ ವಚನವನ್ನು ನೋಡಿರಿ. ಯೇಸು ಅವರಿಗೆ, ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಇದು ಕರ್ತನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ಎಂಬುವ ಮಾತನ್ನು ನೀವು ಶಾಸ್ತ್ರದಲ್ಲಿ ಎಂದಾದರೂ ಓದಲಿಲ್ಲವೋ? ಆದದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು ಎಂಬುದೇ. ಪ್ರಿಯರೇ, ಯೇಸು ಪರಲೋಕ ರಾಜ್ಯ ಎಂಬ ಶಬ್ದವನ್ನು ದೇವರ ರಾಜ್ಯ ಎಂಬುದಾಗಿ ಬದಲಾಯಿಸಿದ್ದು ಆಸಕ್ತಿಯ ಸಂಗತಿಯಾಗಿದೆ. ಆತನು ವಿಶಾಲ ಅರ್ಥದ ಪದವನ್ನು ಉಪಯೋಗಿಸುತ್ತಾನೆ. ಯಾಕಂದರೆ ತನ್ನ ಬಳಿಗೆ ಬರುವ ಅನ್ಯ ಜನರನ್ನು ಆತನು ವಿಶಾಲ ಅರ್ಥದ ಪದವನ್ನು ಉಪಯೋಗಿಸುತ್ತಾನೆ. ಯಾಕಂದರೆ ತನ್ನ ಬಳಿಗೆ ಬರುವ ಅನ್ಯ ಜನರನ್ನು ಹಾಗೂ ಎಲ್ಲರನ್ನೂ ಅದರಲ್ಲಿ ಸೇರಿಸುವಾತನಾಗಿದ್ದಾನೆ. ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು. ಅಂದರೆ
ಯಹೂದ್ಯರಿಂದ ತೆಗೆಯಲ್ಪಟ್ಟು ಸಭೆಗೆ ಕೊಡಲ್ಪಡುವುದು. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 44ನೇ ವಚನವನ್ನು ನೋಡಿರಿ. ಈ ಕಲ್ಲಿನ ಮೇಲೆ ಬೀಳುವವನು ತುಂಡು ತುಂಡಾಗುವನು, ಇದು ಯಾರ ಮೇಲೆ ಬೀಳುತ್ತದೋ ಅದು ಅವನನ್ನು ಪುಡಿ ಪುಡಿ ಮಾಡುವುದು ಎಂದು ಹೇಳಿದನು ಎಂಬುದೇ. ಈ ಕಲ್ಲಿನ ಮೇಲೆ ಬೀಳುವವನು ತುಂಡು ತುಂಡಾಗುವನು ಎಂಬ ಮಾತು ಕ್ರಿಸ್ತನ ಮೊದಲ ಬರೋಣಕ್ಕೆ ಸಂಬಂಧಪಟ್ಟದ್ದಾಗಿದೆ. ಸಭೆಯು ಬಂಡೆಯಾದ ಆತನ ಮೇಲೆ ಕಟ್ಟಲ್ಪಟ್ಟಿದೆ. ಪ್ರಿಯರೇ, ಈ ಕಲ್ಲಿನ ಮೇಲೆ ಬೀಳುವುದೆಂದರೆ ಈ ಕೃಪೆಯ ಯುಗದಲ್ಲಿ ರಕ್ಷಣೆಗಾಗಿ ಕ್ರಿಸ್ತನ ಬಳಿಗೆ ಬರುವುದೆಂದರ್ಥ. ಕ್ರಿಸ್ತನನ್ನು ನಿರಾಕರಿಸುವುದೆಂದರೆ ದಾನಿಯೇಲನು ಪ್ರವಾದಿಸಿದಂತೆ ಮುಂದಕ್ಕೆ ನ್ಯಾಯ ತೀರ್ಪಿನ ದಿನದಲ್ಲಿ ಕಲ್ಲು ಬೀಳುವುದಾಗಿದೆ. ದಾನಿಯೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 34, 44 ಮತ್ತು 45ನೇ ವಚನವನ್ನು ನೋಡಿರಿ. ಇದು ಕ್ರಿಸ್ತನ 2ನೇ ಬರುಣಕ್ಕೆ ಸಂಬಂಧಪಟ್ಟದಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 45 ಮತ್ತು 46ನೇ ವಚನವನ್ನು ನೋಡೋಣ. ಮಹಾಯಾಜಕರು ಫರಿಸಾಯರು ಆತನ ಸಾಮ್ಯಗಳನ್ನು ಕೇಳಿ ತಮ್ಮನ್ನೇ ಕುರಿತು ಮಾತಾಡುತ್ತಾನೆಂದು ತಿಳುಕೊಂಡು ಆತನನ್ನು ಹಿಡಿಯುವುದಕ್ಕೆ ಸಂದರ್ಭ ನೋಡುತ್ತಿದ್ದರು. ಆದರೆ ಜನರು ಆತನನ್ನು ಪ್ರವಾದಿಯೆಂದು ಎಣಿಸಿದ್ದರಿಂದ ಅವರಿಗೆ ಭಯಪಟ್ಟರು ಎಂಬುದೇ. ಆತನ ಮಾತಿನ ಅರ್ಥ ಅವರಿಗಾಗಿತ್ತು. ಈ ದಿನಗಳಲ್ಲಿ ಅನೇಕರು, ವಿಶೇಷವಾಗಿ ಸಭೆಯವರು, ಆತನ ಮಾತು ತಮಗೂ ಅನ್ವಯಿಸುತ್ತದೆ ಎಂಬುದಾಗಿ ತಿಳಿಯುವುದಿಲ್ಲ. ಯೇಸು ಸಾಯತಕ್ಕವನೆಂದು ಧಾರ್ಮಿಕ ನಾಯಕರು ನಿಶ್ಚಯಿಸಿಕೊಂಡಿದ್ದರೂ ಆತನನ್ನು ಹಿಡಿಯುವುದಕ್ಕೆ ಹೋದಾಗ ಜನರಿಗೆ ಭಯಪಟ್ಟರು. ಯಾಕಂದರೆ ಅವರು ಆತನನ್ನು ದೇವರ ಪ್ರವಾದಿಯೆಂದು ಎಣಿಸಿದ್ದರು. ಮುಂದಕ್ಕೆ ನಾವು ಮತ್ತಾಯನ ಬರೆದ ಸುವಾರ್ತೆಯ 22ನೇ ಅಧ್ಯಾಯದ ಧ್ಯಾನಕ್ಕೆ ಬರೋಣ. ಇದರ ಮುಖ್ಯ ಪ್ರಸ್ತಾಪ ಅರಸನ ಮಗನ ಮದುವೆಯ ಔತಣದ ಸಾಮ್ಯ. ಯೇಸು ಹೆರೋದ್ಯರಿಗೂ ಸದ್ದುಕಾಯರಿಗೂ ಫರಿಸಾಯರಿಗೂ ಉತ್ತರ ಕೊಟ್ಟು ಸುಮ್ಮನಾಗಿಸಿದ್ದು ಎಂಬುದೇ. ಪ್ರಿಯರೇ, ಅವರು ಆತನನ್ನು ಹಿಡಿಯುವುದಕ್ಕೆ ಸಂದರ್ಭ ನೋಡುತ್ತಿದ್ದರು, ಆದರೆ ಜನರಿಗೆ ಹೆದರಿದರು. ಮುಂದಕ್ಕೆ ನೋಡೋಣ. ಮದುವೆಯ ಔತಣದ ಸಾಮ್ಯ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಯೇಸು ಬೋಧನೆ ಮಾಡುತ್ತಾ ಇನ್ನೂ ಸಾಮ್ಯ ರೂಪವಾಗಿ ಅವರಿಗೆ ಹೇಳಿದ್ದೇನೆಂದರೆ, ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ ಎಂಬುದಾಗಿ. ಪ್ರಿಯ ಮಿತ್ರನೇ, ನಾನು ನೀನು ಜೀವಿಸುವ ಈ ಕಾಲದಲ್ಲಿ ಇದೊಂದು ವಿಶೇಷವಾದ ಸಾಮ್ಯವಾಗಿದೆ. ಇನ್ನೂ ಎಂಬ ಶಬ್ದವನ್ನು ಗಮನಿಸಿರಿ. ಅಂದರೆ ಯೇಸು ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 23ರಲ್ಲಿ ತಿಳಿಸಿದ ಮಹಾಯಾಜಕರೊಂದಿಗೂ ಹಿರಿಯರೊಂದಿಗೂ ಇನ್ನೂ ಮಾತಾಡುತ್ತಿದ್ದಾನೆ. ಈ ಒಬ್ಬ ಅರಸನೆಂದರೆ ಖಂಡಿತವಾಗಿ ತಂದೆಯಾದ ದೇವರಾಗಿದ್ದಾನೆ. ಆತನ ಮಗನು ಅಂದರೆ ಕರ್ತನಾದ ಯೇಸುವೆ. ಕಳೆದ 2 ಸಾಮ್ಯಗಳಲ್ಲಿ ಹೇಳಿದಂತೆ ದೇವರ ರಾಜ್ಯ ಎಂದು ಹೇಳದೆ ಇಲ್ಲಿ ಪರಲೋಕ ರಾಜ್ಯ ಎಂಬುದಾಗಿ ಹೇಳುತ್ತಿರುವುದನ್ನು ಗಮನಿಸಿರಿ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಅವನು ಮದುವೆಗೆ ಹೇಳಿಸಿಕೊಂಡವರನ್ನು ಕರೆಯುವುದಕ್ಕೆ ತನ್ನ ಆಳುಗಳನ್ನು ಕಳುಹಿಸಲು ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ ಎಂಬುದೇ. ಪ್ರಿಯರೇ, ಮದುವೆಗೆ ಹೇಳಿಸಿದವರು ಯಾರು? ಇಸ್ರಾಯೇಲಿನ ಕಳೆದು ಹೋದ ಕುರಿಗಳೇ. ನಾವು ನೆನಪಿಗೆ ತರುವಂತೆ ಯೇಸು ಅವರ ಬಳಿಗೆ ತನ್ನ ಅಪೋಸ್ತಲರನ್ನು ಕಳುಹಿಸಿದ್ದನು. ಹಳೆ ಒಡಂಬಡಿಕೆಯಲ್ಲಿನ ಪ್ರವಾದಿಗಳು ಈ ರೀತಿ ಕಳುಹಿಸಲ್ಪಟ್ಟ ವಾರ್ತಾ ದೂತರಾಗಿದ್ದರು. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 4ನೇ ವಚನದಿಂದ 8ನೇ ವಚನದವರೆಗೆ ನೋಡಿರಿ. ತಿರುಗಿ ಬೇರೆ ಆಳುಗಳನ್ನು ಕರೆದು, ನೀವು ಊಟಕ್ಕೆ ಇಳಿಸಿಕೊಂಡವರ ಬಳಿಗೆ ಹೋಗಿ, ಇಗೋ ಅಡಿಗೆ ಸಿದ್ಧವಾಗಿದೆ, ನನ್ನ ಹೋರಿಗಳನ್ನು ಕೊಬ್ಬಿದ ಪಶುಗಳನ್ನು ಕೊಯ್ಯಿಸಿದ್ದೇನೆ, ಎಲ್ಲ ಸಿದ್ಧವಾಗಿದೆ, ಮದುವೆಯ ಊಟಕ್ಕೆ ಬನ್ನಿರೆಂಬುದಾಗಿ ಅವರಿಗೆ ಹೇಳಿರೆಂದು ಅಪ್ಪಣೆ ಕೊಟ್ಟು ಕಳುಹಿಸಿದನು. ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ, ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ಟರು. ಉಳಿದವರು ಅವನ ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿದರು. ಅರಸನು ಸಿಟ್ಟುಗೊಂಡು ತನ್ನ ದಂಡುಗಳನ್ನು ಕಳುಹಿಸಿ ಆ ಕೊಲೆಗಾರರನ್ನು ನಾಶ ಮಾಡಿ ಅವರ ಪಟ್ಟಣವನ್ನು ಸುಟ್ಟು ಬಿಟ್ಟನು. ಆಗ ತನ್ನ ಆಳುಗಳಿಗೆ, ಮದುವೆಗೆ ಸಿದ್ಧವಾಗಿದೆ ಸರಿ, ಆದರೆ ಕರೆಯಲ್ಪಟ್ಟವರು ಯೋಗ್ಯರಾಗಿರಲಿಲ್ಲ ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಕರೆಗೆ ಸಿಕ್ಕ ಪ್ರತಿಕ್ರಿಯೆ ಏನು? ದೇವರ ಕರೆಗೆ ಇಸ್ರಾಯೇಲರ ತಿರಸ್ಕಾರ ಇದಾಗಿತ್ತು. ಅವರು ಆತನ ದೂತರನ್ನು ಕೊಂದು ಹಾಕಿದರು, ಕರ್ತನಾದ ಯೇಸುವನ್ನೂ ಕೂಡ ಕೊಂದರು. ಮುಂದಕ್ಕೆ ನಾವು ಪಟ್ಟಣವನ್ನು ಸುಟ್ಟು ಬಿಟ್ಟದ್ದು ಎಂಬುದನ್ನು ನೋಡೋಣ.
ಕ್ರಿಸ್ತಶಕ 70ರಲ್ಲಿ ರೋಮಾಯರ ಟೈಟಸ್ನಿಂದ ಯೆರೂಸಲೇಮು ನಾಶವಾದದ್ದನ್ನು ಇದು ಸೂಚಿಸುತ್ತದೆ. ನಂತರ ಆತನ ಕರೆಯಲ್ಲಿ ಒಂದು ಸ್ಪಷ್ಟವಾದ ಬದಲಾವಣೆಯನ್ನು ಕಾಣುತ್ತೇವೆ. ಅದು ನಾವು ವಾಸಿಸುವ ಈಗಿನ ಯುಗಕ್ಕೆ ಸೂಚಿಸಲ್ಪಟ್ಟದ್ದಾಗಿದೆ. ಅದೇನೆಂಬುದಾಗಿ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ ನೋಡಿರಿ. ನೀವು ಈಗ 4 ಹಾದಿಗಳೂ ಕೂಡುವ ಸ್ಥಳಗಳಿಗೆ ಹೋಗಿ ಕಂಡವರನ್ನೆಲ್ಲ ಮದುವೆಯ ಊಟಕ್ಕೆ ಕರೆಯಿರಿ ಎಂದು ಹೇಳಿದನು. ಆ ಆಳುಗಳು ಹಾದಿಗಳಿಗೆ ಹೋಗಿ ಕೆಟ್ಟವರು ಒಳ್ಳೆಯವರು ಅನ್ನದೆ ಕಂಡವರನ್ನೆಲ್ಲ ಕೂಡಿಸಿ ಕರಕೊಂಡು ಬಂದರು. ಹೀಗೆ ಮನೆ ತುಂಬ ಊಟಕ್ಕೆ ಕೂತರು. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಪ್ರಿಯ ವೀಕ್ಷಕರೇ, ಮುಂದೇನಾಯಿತೆಂಬುದನ್ನು ಗಮನಿಸಿರಿ. ಮದುವೆ ಬಟ್ಟೆ ಅಂದರೆ ಏನು? ಅರಸನ ಆಹ್ವಾನವು ಎಲ್ಲರಿಗೂ ಇದೆ. ಆದರೆ ಅರಸನು ಹೇಳಿದ ಸಿದ್ಧತೆಗೆ ತಕ್ಕಂತೆ ಬಾರದಿರುವ ಗಂಡಾಂತರವಿತ್ತು. ಇದು ರಕ್ಷಣೆಗೆ ಅತೀ ಅಗತ್ಯವಾಗಿರುವ ಕ್ರಿಸ್ತನ ನೀತಿ ಎಂಬ ನಿಲುವಂಗಿಯಾಗಿದೆ ಮತ್ತು ನಂಬುವವರೆಲ್ಲರಿಗೂ ಇದು ಕೊಡಲ್ಪಡುವಂಥದ್ದಾಗಿದೆ. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಮದುವೆ ಬಟ್ಟೆ ಬೇಕಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಏನಪ್ಪ, ಮದುವೆಯ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು ಎಂಬುದೇ. ಇಲ್ಲಿ ಅವನು ಸುಮ್ಮನಿದ್ದನು ಎಂಬುದನ್ನು ಗಮನಿಸಿರಿ. ಕೆಲವರು ತಾವು ಕ್ರಿಸ್ತನನ್ನು ಸ್ವೀಕರಿಸುವ ಅವಶ್ಯವಿಲ್ಲವೆಂದು ದೇವರ ಎದುರಿಗೆ ಬಂದಾಗ ತಮ್ಮ ಕುರಿತಾಗಿ ತಾವೇ ವಾದ ಮಾಡಿ ಗೆಲ್ಲಬಹುದೆಂದೂ ನೆನೆಸುತ್ತಾರೆ. ಆದರೆ ಪ್ರಿಯರೇ, ಇಲ್ಲಿ ಮದುವೆ ಬಟ್ಟೆ ಹಾಕದೆ ಬಂದಾತನು ಮಾತಿಲ್ಲದೆ ಇದ್ದನೆಂದು ಯೇಸು ಹೇಳುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ನೋಡೋಣ. ಆಮೇಲೆ ಅರಸನು ಸೇವಕರಿಗೆ ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವೂ ಕಟಕಟನೆ ಹಲ್ಲು ಕಡಿಯೋಣವೂ ಇರುವವು. ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು ಎಂಬುದೇ. ಮದುವೆ ಬಟ್ಟೆಯನ್ನು ತೆಗೆದುಕೊಳ್ಳುವುದು ಬಿಡುವುದು ನಿನಗೆ ಸಂಬಂಧಪಟ್ಟ ವಿಚಾರ. ಆದರೆ ಕ್ರಿಸ್ತನು ಅದನ್ನು ನಿನಗೆ ಒದಗಿಸಿದ್ದಾನೆ. ಔತಣಕ್ಕೆ ಕರೆ ಎಲ್ಲರಿಗೂ ಹೋಗಿದೆ. ಆದರೆ ಪ್ರಿಯಮಿತ್ರನೇ, ನೀನು ಅರಸನ ನಿಯಮಕ್ಕೆ ಸರಿಯಾಗಿ ಬರಬೇಕಾಗಿದೆ. ಆತನು ತನ್ನ ಶತ್ರುಗಳೊಂದಿಗೆ ವ್ಯವಹರಿಸುವ ರೀತಿಯಲ್ಲೇ ಆತನ ದೈವತ್ವವು ಸಾಬೀತಾಗುತ್ತದೆಂದು ನಾನು ನೆನೆಸುತ್ತೇನೆ. ಮುಂದಕ್ಕೆ ಯೇಸು ಹೆರೋದ್ಯರಿಗೆ ಉತ್ತರ ಕೊಟ್ಟದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ನೋಡಿರಿ. ಆಗ್ಗೆ ಫರಿಸಾಯರು ಹೊರಟು ಆತನನ್ನು ಮಾತಿನಲ್ಲಿ ಹೇಗೆ ಸಿಕ್ಕಿಸುವ ಎಂದು ಕೂಡಿ ಆಲೋಚಿಸಿಕೊಂಡು ಆತನ ಬಳಿಗೆ ತಮ್ಮ ಶಿಷ್ಯರನ್ನು ಹೆರೋದ್ಯರ ಕೂಡ ಕಳುಹಿಸಿದರು. ಇವರು ಬಂದು, ಗುರುವೇ, ನೀನು ಸತ್ಯವಂತನು, ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವವನು, ಯಾರಿಗೂ ಹೆದರದವನು, ನೀನು ಜನರ ಮುಖದಿಚ್ಛೆಗೆ ಮಾತಾಡುವವನಲ್ಲ ಎಂದು ಬಲ್ಲೆವು. ಹೀಗಿರಲಾಗಿ ಕೈಸರನಿಗೆ ತೆರಿಗೆ ಕೊಡುವುದು ಸರಿಯೋ ಸರಿಯಲ್ಲವೋ ನಿನಗೆ ಹೇಗೆ ತೋರುತ್ತದೆ? ನಮಗೆ ಹೇಳು ಅಂದರು ಎಂಬುದೇ. ಪ್ರಿಯ ವೀಕ್ಷಕರೇ, ನಿಜವಾಗಿ ಅವರಿಗೆ ಆತನ ಅಭಿಪ್ರಾಯದ ಅಗತ್ಯವಿರಲಿಲ್ಲ. ಅವರಲ್ಲಿ ಅದಕ್ಕೆ ಉತ್ತರ ಅವರೊಳಗೆ ಇತ್ತು. ಆದರೆ ಸಿಕ್ಕಿಸಿ ಹಾಕುವ ಪ್ರಶ್ನೆಯನ್ನು ಕೇಳುತ್ತಾರೆ. ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ ನೋಡೋಣ. ಆದರೆ ಯೇಸು ಅವರ ಕೆಡುಕನ್ನು ಅರಿತುಕೊಂಡವನಾಗಿ, ಕಪಟಿಗಳೇ, ನನ್ನನ್ನು ಯಾಕೆ ಪರೀಕ್ಷೆ ಮಾಡುತ್ತೀರಿ? ತೆರಿಗೆಗೆ ಕೊಡುವ ನಾಣ್ಯವನ್ನು ನನಗೆ ತೋರಿಸಿರಿ ಅನ್ನಲು ಅವರು ಆತನಿಗೆ 1 ಹಣವನ್ನು ತಂದು ಕೊಟ್ಟರು. ಆತನು, ಈ ತಲೆಯು ಈ ಮುದ್ರೆಯು ಯಾರದು ಎಂದು ಕೇಳಿದಕ್ಕೆ ಎಂಬುದೇ. ಪ್ರಿಯ ವೀಕ್ಷಕರೇ, ಆತನು ಅವರ ನಿಜ ಸ್ವರೂಪವನ್ನೇ ತೋರಿಸಿದನು, ಕಪಟಿಗಳು ಎಂಬುದಾಗಿ. ಅವರಿಂದಲೇ ನಾಣ್ಯವನ್ನು ಕೇಳಿದನು. ತನ್ನ ನಾಣ್ಯವನ್ನು ಯಾಕೆ ಆತನು ಉಪಯೋಗಿಸಲಿಲ್ಲ? ಬಹುಶಃ ಆತನಲ್ಲಿ ನಾಣ್ಯವಿದ್ದಿರಲಿಕ್ಕಿಲ್ಲ. ಅವರು ರೋಮ್ ಸರಕಾರದ ಅಧಿಕೃತ ನಾಣ್ಯವನ್ನು ಉಪಯೋಗಿಸುತ್ತಿದ್ದರೂ ಇಲ್ಲಿ ಅದು ಒಂದು ರೋಮಾಯ ನಾಣ್ಯವಾಗಿತ್ತು. ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 21ನೇ ವಚನವನ್ನು ನೋಡಿರಿ. ಅವರು ಕೈಸರನದು ಅಂದರು. ಆಗ ಆತನು ಅವರಿಗೆ, ಹಾಗಾದರೆ
ಕೈಸರನದನ್ನು ಕೈಸರನಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಈ ಉತ್ತರ ಆಶ್ಚರ್ಯಕರವಾದದ್ದಾಗಿತ್ತು. ಯಾಕಂದರೆ ಅದು ಅವರ ಪ್ರಶ್ನೆಗೆ ಉತ್ತರ ನೀಡಿದ್ದು ಮಾತ್ರವಲ್ಲದೆ ಹೆಚ್ಚಿನದನ್ನು ಮಾಡಿತು. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 22ನೇ ವಚನವನ್ನು. ಅವರು ಈ ಮಾತನ್ನು ಕೇಳಿ ಆಶ್ಚರ್ಯಪಟ್ಟು ಆತನನ್ನು ಬಿಟ್ಟು ಹೋದರು ಎಂಬುದೇ. ಯೇಸು ಅವರ ಕುತಂತ್ರಕ್ಕೆ ಸಿಕ್ಕಿ ಬೀಳಲಿಲ್ಲವೆಂಬುದನ್ನು ಇದು ತೋರಿಸುತ್ತದೆ. ಅವರು ಕೈಸರನಿಗೆ ತೆರಿಗೆ ಕೊಡಬೇಕಾದದ್ದೇ ಆಗಿದ್ದರೂ ಇದರಿಂದಾಗಿ ದೇವರ ಕಡೆಗಿನ ಅವರ ಜವಾಬ್ದಾರಿಯಿಂದ ಅವರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹೆರೋದ್ಯರು ಆತನನ್ನು ಬಿಟ್ಟು ಹೋದರು. ಈಗ ಸದ್ದುಕಾಯರ ಸರದಿ. ಅವರೂ ಆತನನ್ನು ಮಾತಿನಲ್ಲಿ ಸಿಕ್ಕಿಸುವಂತೆ ಪ್ರಯತ್ನಿಸಿದರು. ಯೇಸು ಸದ್ದುಕಾಯರಿಗೆ ಉತ್ತರಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 23ನೇ ವಚನದಿಂದ 28ನೇ ವಚನದವರೆಗೆ ಗಮನಿಸಿರಿ. ಅದೇ ದಿನದಲ್ಲಿ ಸದ್ದುಕಾಯರು ಆತನ ಬಳಿಗೆ ಬಂದರು. ಇವರು ಪುನರುತ್ಥಾನವಿಲ್ಲ ಅನ್ನುವರು. ಇವರು ಆತನಿಗೆ ಪ್ರಶ್ನೆ ಮಾಡಿದ್ದೇನೆಂದರೆ, ಬೋಧಕನೇ, ಒಬ್ಬನು ಮಕ್ಕಳಿಲ್ಲದೆ ಸತ್ತರೆ ಅವನ ಹೆಂಡತಿಯನ್ನು ಅವನ ತಮ್ಮನು ಮದುವೆ ಮಾಡಿಕೊಂಡು ತನ್ನ ಅಣ್ಣನಿಗೆ ಸಂತಾನವನ್ನು ಪಡೆಯಬೇಕೆಂದು ಮೋಶೆಯು ಹೇಳಿದ್ದಾನಷ್ಟೇ. ಆದರೆ ನಮ್ಮಲ್ಲಿ 7 ಮಂದಿ ಅಣ್ಣ ತಮ್ಮಂದಿರಿದ್ದರು. ಮೊದಲನೆಯವನು ಮದುವೆಯಾಗಿ ತೀರಿ ಹೋದನು. ಅವನಿಗೆ ಸಂತಾನವಿಲ್ಲದ ಕಾರಣ ಹೆಂಡತಿಯನ್ನು ತನ್ನ ತಮ್ಮನಿಗೆ ಬಿಟ್ಟನು. ಅದರಂತೆ 2ನೇಯವನು, 3ನೇಯವನು ಮುಂತಾದವರು 7ನೇಯವನವರೆಗೂ ಮಾಡಿದರು. ಅವರೆಲ್ಲರೂ ಸತ್ತ ಮೇಲೆ ಆ ಹೆಂಗಸೂ ಸತ್ತಳು. ಹಾಗಾದರೆ ಪುನರುತ್ಥಾನದಲ್ಲಿ ಆಕೆ ಆ 7 ಮಂದಿಯಲ್ಲಿ ಯಾರ ಹೆಂಡತಿಯಾಗಿರುವಳು? ಆಕೆಯನ್ನು ಅವರೆಲ್ಲರೂ ಮದುವೆ ಮಾಡಿಕೊಂಡಿದ್ದಾರಲ್ಲ ಅಂದರು ಎಂಬುದೇ. ಪ್ರಿಯ ವೀಕ್ಷಕರೇ, ಆತನ ಅಭಿಪ್ರಾಯವೇನೆಂಬುದು ಅವರಿಗೆ ಬೇಕಾಗಿರಲಿಲ್ಲ. ಅದು ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಇದಕ್ಕೆ ಉತ್ತರ ಅವರಿಗೆ ತಿಳಿದೇ ಇತ್ತು. ಇದು ಒಂದು ಸಿಕ್ಕಿಸಿ ಹಾಕುವ ಪ್ರಶ್ನೆಯಾಗಿತ್ತು. ಸದ್ದುಕಾಯರು ಪುನರುತ್ಥಾನವನ್ನು ನಂಬುತ್ತಿರಲಿಲ್ಲ. ಕರ್ತನಾದ ಯೇಸುವನ್ನು ಸಿಕ್ಕಿಸಿ ಹಾಕಲು ಒಂದು ಅರ್ಥವಿಲ್ಲದ ಉದಾಹರಣೆಯನ್ನು ಹೇಳುತ್ತಿದ್ದಾರೆ. ಒಬ್ಬಾಕೆ ಸ್ತ್ರೀಗೆ ಗಂಡಂದಿರಾಗಿ 7 ಮಂದಿ ಸಹೋದರರಿರುವ ಸ್ಥಿತಿಯನ್ನು ಯೋಚಿಸಿರಿ. ಆಕೆ ಯಾರ ಹೆಂಡತಿಯಾಗಿರುವಳು ಎಂಬುದು ಅವರ ಪ್ರಶ್ನೆಯಾಗಿತ್ತು. ಈ ಸದ್ದುಕಾಯರು 2 ರೀತಿಯ ತಪ್ಪುಗಳನ್ನು ಮಾಡಿರುತ್ತಾರೆ. ಯೇಸು ಅದನ್ನು ಅವರ ಗಮನಕ್ಕೆ ತರುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 29ನೇ ವಚನವನ್ನು ನೋಡಿರಿ. ಅದಕ್ಕೆ ಯೇಸು ಉತ್ತರವಾಗಿ ಅವರಿಗೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ತಪ್ಪುವರಾಗಿದ್ದೀರಿ ಎಂಬುದು. ಪ್ರಿಯರೇ, ಸದ್ದುಕಾಯರು 2 ಸಂಗತಿಗಳನ್ನು ತಿಳಿಯದವರಾಗಿದ್ದಾರೆ. ಶಾಸ್ತ್ರವನ್ನೂ ತಿಳಿಯದವರು, ದೇವರ ಶಕ್ತಿಯನ್ನಾದರೂ ತಿಳಿಯದವರು. ಶಾಸ್ತ್ರಗಳ ಕುರಿತ ಹಾಗೂ ದೇವರ ಕುರಿತ ತಿಳುವಳಿಕೆ ಇಲ್ಲದರಿಂದ ಇಂಥ ಅರ್ಥವಿಲ್ಲದ ಹಾಸ್ಯಾಸ್ಪದ ಪ್ರಶ್ನೆಯೊಂದಿಗೆ ಬಂದಿದ್ದರು. ಇದಕ್ಕೆ ಉತ್ತರವು ಸರಳವಾದದ್ದು. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 30ನೇ ವಚನವನ್ನು ನೋಡಿರಿ. ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದೂ ಇಲ್ಲ, ಮಾಡಿಕೊಡುವುದೂ ಇಲ್ಲ, ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ ಎಂಬುದೇ. ಪ್ರಿಯ ವೀಕ್ಷಕರೇ, ಅವರು ದೇವದೂತರಾಗುತ್ತಾರೆ ಎಂದು ಯೇಸು ಹೇಳಲಿಲ್ಲ. ನಾವು ಕೂಡ ಪರಲೋಕದಲ್ಲಿ ದೇವದೂತರಾಗುವುದಿಲ್ಲ, ಆದರೆ ನಾವು ದೇವದೂತರಂತೆ ಇರುತ್ತೇವೆ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 31ನೇ ವಚನದಿಂದ 33ನೇ ವಚನದವರೆಗೆ. ಸತ್ತವರ ಪುನರುತ್ಥಾನದ ವಿಷಯವಾಗಿ ಹೇಳಬೇಕಾದರೆ, ನಾನು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂದು ದೇವರು ನಿಮಗೆ ನುಡಿದದ್ದನ್ನು ನೀವು ಓದಲಿಲ್ಲವೇ? ಆತನು ಜೀವಿತರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗೆ ಅಲ್ಲ ಎಂದು ಹೇಳಿದನು. ಜನರು ಅದನ್ನು ಕೇಳಿ ಆತನ ಬೋಧನೆಗೆ ಅತ್ಯಾಶ್ಚರ್ಯಪಟ್ಟರು ಎಂಬುದೇ. ಪ್ರಿಯ ವೀಕ್ಷಕರೇ, ಇದು ಒಂದು ವಿಶೇಷವಾದ ಮಾತಾಗಿದೆ. ಈ ಹಿಂದೆ ಸತ್ತು ಹೋದವರ ಸ್ಥಿತಿಯೇನು? ಅಬ್ರಹಾಮನ ಈಗಿನ ಸ್ಥಿತಿಯೇನು? ಅವನು ಈಗಲೂ ಅಬ್ರಹಾಮನೇ ಆಗಿದ್ದಾನೆ. ಅಬ್ರಹಾಮ, ಈಸಾಕ, ಯಾಕೋಬರು ಈ ಲೋಕದಿಂದ ಅಲ್ಲಿಗೆ ದಾಟಿ ಹೋಗಿದ್ದಾರಷ್ಟೇ. ಅವರು ನಾಶವಾಗಿಲ್ಲ, ಅಲ್ಲಿಯೂ ಜೀವದಿಂದಿದ್ದಾರೆ. ಇದು ಒಂದು ಅತಿ ಮಹಿಮೆಯ ಸತ್ಯವಾಗಿದೆ. ಮುಂದಕ್ಕೆ ನಾವು ಯೇಸು ಫರಿಸಾಯರಿಗೆ ಉತ್ತರ ಕೊಡುತ್ತಾನೆ ಎಂಬ ವಿಷಯವನ್ನು ನೋಡೋಣ. ಹೆರೋದ್ಯರ ಮತ್ತು ಸದ್ದುಕಾಯರ ಬಾಯಿ ಮುಚ್ಚಲ್ಪಟ್ಟಿತು. ಆದ್ದರಿಂದ ಅವರ ಮಧ್ಯದಿಂದ ಅವರ ಪರವಾದ ವಕೀಲನಂತೆ
ಒಬ್ಬನು ಮುಂದೆ ಬಂದು ಒಂದು ಆಸಕ್ತಿಕರವಾದ ಪ್ರಶ್ನೆಯನ್ನು ಹಾಕುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 34 ಮತ್ತು 35ನೇ ವಚನವನ್ನು ನೋಡಿರಿ. ಆತನು ಸದ್ದುಕಾಯರ ಬಾಯಿ ಕಟ್ಟಿದನೆಂದು ಫರಿಸಾಯರು ಕೇಳಿ ಅಲ್ಲಿಗೆ ಕೂಡಿ ಬಂದರು. ಅವರಲ್ಲಿದ್ದ ಒಬ್ಬ ಧರ್ಮೋಪದೇಶಕನು ಆತನನ್ನು ಪರೀಕ್ಷೆ ಮಾಡಬೇಕೆಂದು ಎಂಬುದೇ. ಪ್ರಿಯರೇ, ಫರಿಸಾಯರು ಗುಂಪಾಗಿ ಕೂಡಿಕೊಂಡರು. ಅವರು ಒಂದು ಯೋಜನೆಯನ್ನು ಹಾಕಿಕೊಂಡು ಈ ವಕೀಲನನ್ನು ಮುಂದಕ್ಕೆ ಕಳಿಸಿಕೊಡುತ್ತಾರೆ. ಬಹುಶಃ ಅವನು ಒಬ್ಬ ಶಾಸ್ತ್ರಿಯಾಗಿರಬಹುದು. ಅವನಿಗೆ ಮೋಶೆಯ ಧರ್ಮಶಾಸ್ತ್ರವು ಚೆನ್ನಾಗಿ ತಿಳಿದಿತ್ತು. ಅವನು ಬಂದು ಪ್ರಶ್ನೆ ಕೇಳುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 36ನೇ ವಚನದಿಂದ 39ನೇ ವಚನದವರೆಗೆ ನೋಡಿರಿ. ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದಕ್ಕೆ ಆತನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಯೇಸು ಇದಕ್ಕೆ ಕೊಟ್ಟ ಉತ್ತರವನ್ನು ನೋಡಿರಿ. ಆತನು ದಶಾಜ್ಞೆಗಳಲ್ಲಿ ಒಂದನ್ನು ಮಾತ್ರ ಹೇಳಲಿಲ್ಲ. ಈ ಎರಡರ ಎದುರಿನಲ್ಲಿ ನಿನ್ನ ಜೀವಿತವನ್ನು ನೀನು ಪರೀಕ್ಷಿಸಿಕೊಳ್ಳುವುದಾದರೆ ನೀನು ದೇವರ ಮಹಿಮೆಗೆ ದೂರವಾಗಿದ್ದೀ ಎಂಬುದು ತಿಳಿಯುತ್ತದೆ. ಕರ್ತನಾದ ಯೇಸು ಈ ಮನುಷ್ಯನೊಂದಿಗೆ ನೇರವಾಗಿ ಮಾತನಾಡುತ್ತಾನೆ. ಆತನು ಹೇಳಿದ್ದು, ಮುಖ್ಯವಾದ ಆಜ್ಞೆ ಯಾವುದೆಂದು ನಿನಗೆ ತಿಳಿಯಬೇಕೋ? ದೇವರನ್ನು ಪ್ರೀತಿಸಬೇಕೆಂಬುದು ಸರ್ವಶ್ರೇಷ್ಠವಾದದ್ದು. ಅದರ ನಂತರದ ಮುಖ್ಯವಾದದ್ದು ನಿನ್ನ ನೆರೆಯವನನ್ನು ಪ್ರೀತಿಸಬೇಕೆಂಬುದೇ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 40ನೇ ವಚನವನ್ನು ನೋಡೋಣ. ಈ ಎರಡು ಆಜ್ಞೆಗಳು ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿವೆ ಎಂದು ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಎರಡೂ ಆಜ್ಞೆಗಳಲ್ಲಿ ಇಡೀ ಮೋಶೆಯ ಧರ್ಮಶಾಸ್ತ್ರದ ಸಕಲ ಸಾರಾಂಶ ಅಡಗಿದೆ. ಯೇಸುವಿನ ಉತ್ತರ ಸ್ಪಷ್ಟವಾಗಿಯೂ ಸರಿಯಾದದ್ದೇ ಆಗಿತ್ತು. ಆ ಫರಿಸಾಯರು ಯಥಾರ್ಥವಂತರಾಗಿರುತ್ತಿದ್ದರೆ, ನಾವು ತಪ್ಪಿ ಹೋದವರಾಗಿದ್ದೇವೆ, ನಾವು ಧರ್ಮಶಾಸ್ತ್ರದಿಂದ ರಕ್ಷಿಸಲ್ಪಡುವುದಿಲ್ಲ, ನಮಗೆ ಖಂಡಿತವಾಗಿ ಒಬ್ಬ ರಕ್ಷಕನ ಅಗತ್ಯವಿದೆ ಎಂದು ಒಪ್ಪಿಕೊಳ್ಳುತ್ತಿದ್ದರು. ಆ ಗಳಿಗೆಯಲ್ಲಿ ರಕ್ಷಕನಾದ ಯೇಸುವು ಕ್ರೂಜೆಯ ನೆರಳಿನಲ್ಲಿದ್ದನು. ಮುಂದಕ್ಕೆ ನಾವು ಯೇಸು ಫರಿಸಾಯರಿಗೆ ಒಂದು ಪ್ರಶ್ನೆ ಕೇಳುತ್ತಾನೆ ಎಂಬುದನ್ನು ನೋಡೋಣ. ಫರಿಸಾಯರು ಆತನನ್ನು ಹೇಗೆ ಸಿಕ್ಕಿಸಿ ಹಾಕಬಹುದೆಂದು ಯೋಚಿಸಲು ಮತ್ತೊಮ್ಮೆ ಕೂಡಿ ಬಂದಾಗ ಯೇಸು ಅವರಿಗಿಂತ ಮುಂದಾಗಿ ಅವರನ್ನೇ ಒಂದು ಪ್ರಶ್ನೆ ಕೇಳುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 41ನೇ ವಚನದಿಂದ 44ನೇ ವಚನದವರೆಗೆ ಗಮನಿಸಿರಿ. ಫರಿಸಾಯರು ಕೂಡಿ ಬಂದಿರುವಾಗ ಯೇಸು ಅವರಿಗೆ, ಬರಬೇಕಾದ ಕ್ರಿಸ್ತನ ವಿಷಯವಾಗಿ ನಿಮಗೆ ಹೇಗೆ ತೋರುತ್ತದೆ? ಆತನು ಯಾರ ಮಗನು ಎಂದು ಪ್ರಶ್ನೆ ಹಾಕಿದ್ದಕ್ಕೆ ಅವರು ಆತನಿಗೆ, ದಾವೀದನ ಮಗನು ಎಂದು ಹೇಳಲು ಆತನು, ಹಾಗಾದರೆ ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳ ಕೆಳಗೆ ಹಾಕುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬ ಮಾತಿನಲ್ಲಿ ದಾವೀದನು ಪವಿತ್ರಾತ್ಮ ಪ್ರೇರಿತನಾಗಿ ಆತನನ್ನು ಒಡೆಯನು ಅನ್ನುವುದು ಹೇಗೆ ಅಂದನು ಎಂಬುದೇ. ಪ್ರಿಯರೇ, ಯೇಸು ಕೀರ್ತನೆ 110 1ನೇ ವಚನವನ್ನು ಎತ್ತಿ ಹೇಳಿದ್ದಾನೆ. ದಾವೀದನು ತನ್ನ ಮಗನನ್ನು ಒಡೆಯನೆಂದು ಹೇಳುವುದು ಹೇಗೆ? ದಾವೀದನು ಆ ರೀತಿ ಹೇಳಬೇಕಾದಲ್ಲಿ ಆ ಮಗನು ದಾವೀದನಿಗೆ ಅಲೌಕಿಕ ರೀತಿಯಲ್ಲಿ ಹುಟ್ಟಿರಬೇಕೆಂಬುದನ್ನು ಫರಿಸಾಯರು ಒಪ್ಪಿಕೊಳ್ಳಲೇಬೇಕಲ್ಲವೇ? ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 45ನೇ ವಚನವನ್ನು ನೋಡಿರಿ. ದಾವೀದನು ಆತನನ್ನು ಒಡೆಯನೆಂದು ಹೇಳಿದ ಮೇಲೆ ಆತನು ಅವನಿಗೆ ಮಗನಾಗುವುದು ಹೇಗೆ ಅಂದನು ಎಂಬುದೇ. ಕರ್ತನಾದ ಯೇಸು ಫರಿಸಾಯರಿಗೆ ಈ ಪರೀಕ್ಷಾತ್ಮಕ ಪ್ರಶ್ನೆಯನ್ನು ಹಾಕಿದನು. ಈ ಪ್ರಶ್ನೆಯಲ್ಲಿ ವಿಶೇಷವಾದ ಹಲವು ಅರ್ಥಗಳಿವೆ. ದಾವೀದನು 110ನೇ ಕೀರ್ತನೆಯನ್ನು ಪವಿತ್ರಾತ್ಮ ಪ್ರೇರಣೆಯಿಂದ ಮೆಸ್ಸಿಯನ ಕುರಿತಾಗಿ ಬರೆದನೆಂದು ಯೇಸು ಹೇಳುತ್ತಾನೆ. ದಾವೀದನು ಆತನನ್ನು ಒಡೆಯನೆಂದು ಹೇಳಿದ ಮೇಲೆ ಆತನು ಅವನಿಗೆ ಮಗನಾಗುವುದು ಹೇಗೆ? ತನ್ನ ಮಗನು ತನಗಿಂತ ಮೇಲಿನವನಾಗಿರದಿದ್ದರೆ ದಾವೀದನು ಅವನನ್ನು ಹಾಗೆ ಕರೆಯುವುದು ಹೇಗೆ? ಇದಕ್ಕೆ ಸರಿಯಾದ ಉತ್ತರವು ಕನ್ಯಾ ಮರಿಯಳಿಂದಾದ ಜನನವೇ ಆಗಿದೆ. ಆತನನ್ನು ದಾವೀದನ ಮಗನು, ದಾವೀದನ ಒಡೆಯನೂ ಆಗಿ ಅವರು ಒಪ್ಪಿಕೊಳ್ಳಬೇಕೆಂದು ಆತನ ಬಯಕೆ. ಹೀಗೆ ಧಾರ್ಮಿಕ ನಾಯಕರೊಂದಿಗಿನ ಆತನ ಮಾತಿನ ಚರ್ಚೆ ಮುಗಿಯಿತು.
ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 46ನೇ ವಚನವನ್ನು. ಅದಕ್ಕೆ ಉತ್ತರವಾಗಿ ಯಾರೂ ಒಂದು ಮಾತಾದರೂ ಆತನಿಗೆ ಹೇಳಲಾರದೆ ಹೋದರು. ಇದಲ್ಲದೆ ಅಂದಿನಿಂದ ಆತನನ್ನು ಇನ್ನೇನಾದರೂ ಕೇಳುವುದಕ್ಕೆ ಯಾರಿಗೂ ಧೈರ್ಯ ಹುಟ್ಟಲಿಲ್ಲ ಎಂಬುದೇ. ಪ್ರಿಯ ವೀಕ್ಷಕರೇ, ಇಲ್ಲಿಯ ನಂತರ ಯಾರೂ ಯೇಸುವಿಗೆ ಪ್ರಶ್ನೆಗಳನ್ನು ಹಾಕಲಿಲ್ಲ. ಆತನು ಸಾಯಬೇಕಾದವನೆಂದು ಅವರು ತೀರ್ಮಾನಿಸಿದ್ದರು ಮತ್ತು ಈ ಕಾರ್ಯ ಸಾಧನೆಯ ಕಡೆಗೆ ಮನಸ್ಸು ಹಾಕಿದ್ದರು. ಆತನ ಮಾತಿಗೆ ಉತ್ತರ ಕೊಡಲು ತಮ್ಮಿಂದಾಗದೆಂದು ಅವರು ತಿಳಿದುಕೊಂಡರು. ಇದು ಆತನ ದೈವತ್ವಕ್ಕೆ ಇನ್ನೊಂದು ಪುರಾವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವವಾಕ್ಯದ ಮೂಲಕವಾಗಿ ಯೇಸು ಕ್ರಿಸ್ತನ ದೈವತ್ವದ ವಿಚಾರವನ್ನು ನಾವು ತಿಳಿದುಕೊಂಡಿದ್ದೇವೆ. ನಮ್ಮ ಜೀವಿತದಲ್ಲಿ ಕೂಡ ಆತನಿಗೆ ವಿಧೇಯರಾಗಿ ಆತನ ಮಾತನ್ನು ಕೈಕೊಂಡು ನಡೆದು ಆತನನ್ನು ಮಹಿಮೆಪಡಿಸೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು 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 ಕೃಪಾ ಸಂಪೂರ್ಣ ಆಗಿರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಮ್ಮ ಜೀವಿತಗಳಲ್ಲಿ ಕೂಡ ಯಾವಾಗಲೂ ನಿನ್ನನ್ನೇ ಹಿಂಬಾಲಿಸುತ್ತಾ ನಿನಗೆ ಭಯಪಟ್ಟು ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರಾಗಿ ಆಶೀರ್ವದಿಸು. ಅವರ ಬಿನ್ನಹಗಳನ್ನು, ಪ್ರಾರ್ಥನೆಗಳನ್ನು ನೀನು ಆಲಿಸಿ ಅವರಿಗೆ ನಿನ್ನ ಸದುತ್ತರವನ್ನು ಕೊಟ್ಟು ಸಮಾಧಾನದ ಮಾರ್ಗದಲ್ಲಿ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಮನೆಯ ಯಜಮಾನ ಹಾಗೂ ದ್ರಾಕ್ಷಿ ತೋಟದ ಸಾಮ್ಯದಲ್ಲಿ ಒಕ್ಕಲಿಗರು ಯಾರು? ಮನೆಯ ಯಜಮಾನ ಹಾಗೂ ದ್ರಾಕ್ಷಿ ತೋಟದ ಸಾಮ್ಯದಲ್ಲಿ ಒಕ್ಕಲಿಗರು ಯಾರು? ಉತ್ತರ: ಇಸ್ರಾಯೇಲ್ಯರು, ವಿಶ್ವಾಸಿಗಳು, ಸೇವಕರು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಅನಂತ ಸ್ತುತಿಗೀತ ಹಾಡಿಕೊಂಡಾಡುವೆ ಯೇಸುವೆ, ಹಲ್ಲೆಲೂಯ ಹಾಡುವೆ ಸ್ವಾಮಿ. ಜೀವಿತ ಕಾಲದಿ ನಿನ್ನನ್ನು ಸ್ಮರಿಸುವೆ ಯೇಸುವೆ, ಮುಂದೆ ಮುಂದೆ ನಡೆಸು ನಿ ಸ್ವಾಮಿ. ಅನಂತ ಸ್ತುತಿಗೀತ ಹಾಡಿಕೊಂಡಾಡುವೆ ಯೇಸುವೆ, ಹಲ್ಲೆಲೂಯ ಹಾಡುವೆ ಸ್ವಾಮಿ. ಜೀವಿತ ಕಾಲದಿ ನಿನ್ನನ್ನು ಸ್ಮರಿಸುವೆ ಯೇಸುವೆ, ಮುಂದೆ ಮುಂದೆ ನಡೆಸು ನಿ ಸ್ವಾಮಿ. ಪ್ರಿಯರೇ, ಧಾರ್ಮಿಕ ನಾಯಕರಿಗೂ ಯೇಸುವಿಗೂ ನಡುವೆ ಇದ್ದ ತಿಕ್ಕಾಟ ಈ ಅಧ್ಯಾಯದಲ್ಲಿ ಗಂಭೀರವಾದ ಸ್ವರೂಪವನ್ನು ಪಡೆದುಕೊಂಡಿದೆ. ಅವರ ಹೃದಯದಲ್ಲಿನ ಆಲೋಚನೆಯನ್ನು ಆತನು ಅವರಿಗೆ ತಿಳಿಯಪಡಿಸಿದನು. ಆದರೆ ಆತನನ್ನು ಕೊಲ್ಲಿಸುವ ಕಾರ್ಯಸಾಧನೆ ಕಡೆಗೆ ಅವರು ತಮ್ಮ ಮನಸ್ಸನ್ನು ಹಾಕಿದರು. ಪ್ರಿಯರೇ, ಆದುದರಿಂದ ಹೃದಯವನ್ನು ಬಲ್ಲ ಕರ್ತನ ಜೊತೆ ನಾವು ಇರುವಾಗ ಆತನ ವಾಕ್ಯಕ್ಕೆ ವಿಧೇಯರಾಗಿ ದಿನಾಲು ಪರಿಪೂರ್ಣತೆಗೆ ಸಾಗೋಣ. ಪ್ರಿಯ ವೀಕ್ಷಕರೇ, ನಿಮ್ಮ ಒಂದೊಂದು ಕರೆಯು ಅನೇಕರ ಜೀವಿತಕ್ಕೆ ಬೆಳಕನ್ನು ನೀಡುತ್ತದೆ. ಹಿಂದೆ ಕರೆ ಮಾಡಿ ನಮ್ಮೊಂದಿಗೆ ಸೇವೆಯಲ್ಲಿ ಪಾಲುಗಾರರಾಗಿರಿ. ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.